ಪ್ಲೇಟಲ್ಲಿ ಜೋಡಿಸ್ತಾ ಇದ್ವಿ. ನಮ್ಮಮ್ಮ ನಮ್ಗೆ ವಿಡಿಯೋ ಮಾಡೋಕ್ಕೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ತಾತ ಕಾಲದಿಂದ ಈ ಪ್ಲೇಟ್ ನಮ್ಮ ಮನೇಲಿದೆ. ಇಲ್ಲಿ ಕೇಸರಿ ಬಾತ್ ಕೂಡ ರೆಡಿ ಆಯಿತು. ಸ್ಮೆಲ್ ಅಂತೂ ಘಮ ಘಮ. ನಾನು ಮಾಡಿರೋ ಕೇಸರಿ ಬಾತ್ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದೆ. ಇದನ್ನ ಬೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನಿವಾಗ ದೇವ್ರ ಮನೇಲಿ ಕೂತಿದ್ದೀನಿ. ಲಕ್ಷ್ಮಿನ ಫುಲ್ ರೆಡಿ ಮಾಡಿದ್ದೀವಿ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಲಾಸ್ಟ್ ಅಂದರೆ ಎಲ್ಲ ರೆಡಿ ಮಾಡೋದ್ಮೇಲೆ ತೋರಿಸ್ತೀನಿ. ಬೇಕಾದ್ರೆ ದೊಡ್ಡ ಕೊಡ್ತೀನಿ. ಸೊ ಇವಾಗ ನಾನು ಕುತ್ಕೊಂಡು ಹಣ್ಣು ಜೋಡಿಸ್ತಾ ಇದ್ದೀನಿ ಇಲ್ಲಿ. ಸೊ ಎಲ್ಲ ಹಣ್ಣು ಹೇಗೆ ಜೋಡಿಸ್ತೀನಿ ಅಂತ ತೋರಿಸ್ಬೇಕಾ? ಸೊ ಹಣ್ಣು ಜೋಡಿಸಾದ್ಮೇಲೆ ತೋರಿಸ್ತೀನಿ ಹೇಗೆ ಜೋಡಿಸಿದ್ದೀನಿ ಅಂತ. ಪ್ಲೇಟ್ ಚೇಂಜ್ ಆಯಿತು. ಈ ಪ್ಲೇಟಲ್ಲಿ ಜೋಡಿಸ್ತಾ ಇದ್ದೀವಿ. ಬಟ್ ಬಿಕಾಸ್ ನಮ್ಮ ಹತ್ರ ಇರೋ ಹಣ್ಣು ಈ ಚಿಕ್ಕ ಪ್ಲೇಟಲ್ಲಿ ಸಾಲ್ತಾ ಇಲ್ಲ. ಅದಕ್ಕೆ ಚೆನ್ನಾಗಿದೆ ಅಲ್ವಾ ಈ ಪ್ಲೇಟ್ ನೋಡೋಕ್ಕೆ. ಇದು ಜರ್ಮನ್ ಸಿಲ್ವರ್ ಪ್ಲೇಟು. ಈ ಪ್ಲೇಟ್ ನಮ್ಮ ಮನೇಲಿ ಎಷ್ಟು ಇಯರ್ಸಿಂದ ಇದೆ? ಸೊ ನನ್ನ ತಾತ ಕಾಲದಿಂದ ಈ ಪ್ಲೇಟ್ ನಮ್ಮ ಮನೇಲಿದೆ. ಸೊ ಇಮ್ಯಾಜಿನ್ ಒಂದು ಆರಾಮ್ಸೆ 70-80 ಇಯರ್ಸಿಂದ ಈ ಪ್ಲೇಟ್ ನಮ್ಮ ಮನೇಲಿದೆ. ಇದನ್ನು ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಎಸ್ ಇದರಲ್ಲಿ ಜೋಡಿಸ್ತಾ ಇದ್ದೀವಿ. ಇವಾಗ ನಾವಲ್ಲಿ ಲಕ್ಷ್ಮಿ ಹತ್ರ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀವಿ. ರೆಡಿ ಮಾಡಿಬಿಟ್ಟು ನಮ್ಮಮ್ಮ ನನಗೆ ಕೇಸರಿ ಬಾತ್ ಮಾಡು ಅಂತ ಹೇಳಿದ್ದಾರೆ. ಅದನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ದ್ರಾಕ್ಷಿ ಗೋಡಂಬಿ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ರವೆ ಹುರಿತಾ ಇದ್ದೀನಿ. ಸೊ ಕೇಸರಿ ಬಾತ್ ಮಾಡಿ ಅದಾದಮೇಲೆ ರೆಡಿಯಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ಇಲ್ಲ ನೈವೇದ್ಯಕ್ಕೆ ಇಟ್ಟರೆ ಐಮ್ ಡನ್. ನಾನು ಕ್ವಿಕ್ಕಾಗಿ ರೆಡಿಯಾಗಿ ಬಂದುಬಿಟ್ಟೆ. ಇಲ್ಲಿ ಕೇಸರಿ ಬಾತ್ ಕೂಡ ರೆಡಿ ಆಯಿತು. ಸ್ಮೆಲ್ ಅಂತೂ ಘಮ ಘಮ. ಸೊ ಸ್ಮೆಲ್ ಅಂತೂ ಫುಲ್ ಘಮ ಘಮ ಅಂತ ಇದೆ. ನಿಮಗೆ ತೋರಿಸ್ತೀನಿ. ಸೊ ಇದೇ ನಾನು ಮಾಡಿರೋ ಕೇಸರಿ ಬಾತ್. ಮಾಡೋಕ್ಕೆ ಒಂದು 40 ಮಿನಿಟ್ಸ್ ಅಂತೂ ಆಯಿತು. ಸ್ವೀಟ್ ಮಾಡೋಕ್ಕೆ ಇಟ್ ಟೇಕ್ಸ್ ಇಟ್ ಓನ್ ಟೈಮ್. ಸೊ ಜಾಸ್ತಿ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲ ಹಾಕಿ ಮಾಡಿದ್ದೀನಿ. ಸ್ವೀಟ್ ಹೇಗಿದೆ ಅಂತ ಗೊತ್ತಿಲ್ಲ ಬಿಕಾಸ್ ಟೇಸ್ಟ್ ಮಾಡೋಂಗಿಲ್ಲ ಅಲ್ವಾ ದೇವ್ರಿಗೆ ಇಡೋದು. ಸೊ ಎಸ್ ಇಟ್ಸ್ ರೆಡಿ. ಇವಾಗ ನಾವು ದೇವ್ರ ಪೂಜೆ ಮಾಡಿ ನಿಮಗೆ ನಾವು ಹೆಂಗೆ ಕೂಡಿಸಿದ್ದೀವಿ, ಏನು ಅಲಂಕಾರ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ನನ್ನ ಡ್ರೆಸ್ ಕೂಡ ತೋರಿಸ್ತೀವಿ. ಒಂದು ನಿಮಿಷ. ಸೊ ಇದು ನನ್ನ ಡ್ರೆಸ್. ಇದು ಲೆಹಂಗಾ. ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು. ಇದನ್ನ ಬೈ ಮಾಡಿದ್ದು. ಸೊ ಅವ್ರದ್ದೇ ಒಂದು ಬ್ಲೌಸ್ ಇತ್ತು. ಅವ್ರು ಈ ಬ್ಲೌಸ್ ಕಳಿಸಿದ್ರು ಇಲ್ಲಿ ಲೆಹೆಂಗಾಗೆ. ಬಟ್ ನನಗೆ ಈ ಬ್ಲೌಸ್ ಇಷ್ಟ ಆಗಿಲ್ಲ ಬಿಕಾಸ್ ತುಂಬಾ ಚಿಕ್ಕದಿದೆ ಈ ಬ್ಲೌಸು. ಬಿಕಾಸ್ ಈ ಬ್ಲೌಸ್ ತುಂಬ ಚಿಕ್ಕದಿತ್ತು. ಆ್ಯಂಡ್ ಲೆಹೆಂಗಾಗೆ ಐ ಫೀಲ್ ಈ ಥರ ಚಿಕ್ಕ ಬ್ಲೌಸ್ ನನಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಅದಕ್ಕೆ ನನ್ನದೇ ಒಂದಿತ್ತು ಗೋಲ್ಡನ್ ಕಲರ್ ಬ್ಲೌಸ್. ಅದು ಹಾಕ್ಕೊಂಡು ಪೇರ್ ಅಪ್ ಮಾಡಿದ್ದೀನಿ. ನಿಮಗೆ ದೇವ್ರು ತೋರಿಸ್ತೀನಿ ಅಲಂಕಾರ ಮಾಡಿದ್ದೀವಿ ಹೇಗೆ ಏನು ಅಂತ. ಸೊ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಆಗಿದ ತಕ್ಷಣ ನಮ್ಮಪ್ಪ ದೇವ್ರದ್ದು ಫೋಟೋ ತೆಗಿತಾಯಿದ್ರು. ಸೊ ಫೋಟೋ ಸೆಷನ್ ಮಾಡ್ತಾಯಿದ್ರು. ನಮ್ಮ ಅಪ್ಪಂಗೆ ಈ ಥರ ಎಲ್ಲ ತುಂಬ ಇಷ್ಟ, ದೇವ್ರ ಫೋಟೋ ತೆಗಿಯೋದು. ಆಮೇಲೆ ಈಗ ನಾನೇನಾದ್ರು ಮಾಡ್ತಾರೆ ನನ್ನ ಫೋಟೋ ವೀಡಿಯೋ ಎಲ್ಲ ಮಾಡ್ತಾರೆ. ಇಟ್ಕೊಂಡಿದ್ದೀನಿ ನಾನು. ಅಮ್ಮ ಕಟ್ಟೋದ ನೀಟಾಗಿ ಮಾಡಪ್ಪ, ಹೆಂಗಾದ್ರೆ ಹಂಗೆ ಮಾಡಬೇಡ. ಆನ್ ಮಾಡಿದ್ದೀನಿ. ಕುತ್ಕೊಂಡು ಮಾಡಿ ನಾನು. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ವರಮಹಾಲಕ್ಷ್ಮಿ ವೀಡಿಯೋ ನೋಡಿದರೆ ಅದು ಕೂಡ ನಮ್ಮ ಡ್ಯಾಡಿನೇ ಶೂಟ್ ಮಾಡಿದ್ದು. ಈಗಲೂ ಅಷ್ಟೇ ನಾವು ಅಮ್ಮ ನನಗೆ ಹರ್ಷಣದ ದಾರ ಕಟ್ಟಬೇಕಾದ್ರೆ ನಮ್ಮಪ್ಪ ವೀಡಿಯೋ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ನಮ್ಮಪ್ಪ ಹೇಳ್ತಾರೆ ಅದು ಸರಿ ಮಾಡ್ಕೊ ಇದು ಸರಿ ಮಾಡ್ಕೊ ಅಂತ. ನೀವೇ ನೋಡಿ. ಇನ್ನೂ ಒಂಚೂರು ಮುಂದೆ ಹೋಗು. ಅಯ್ಯೋ ಮುಂದೆ ಅಲ್ಲ. ಹಾಂ ಹಾಂ ಫುಲ್ ಹಂಗ ಬರ್ತಾ ಇಲ್ಲ. ಇವಾಗ ಆಗಿತ್ತು ನಮ್ಮ ವರಮಹಾಲಕ್ಷ್ಮಿಯ ಹಬ್ಬದ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಮ್ಮ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀನು ಬ್ಲಾಗ್ ಆಗ್ಬಿಟ್ಟಿದ್ಯಾ? ಏನು ಮಾಡ್ಬೇಕಮ್ಮ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮೆಲ್ಲನೂ ನಾನು ಮುಂದಿನ ವ್ಲಾಗಲ್ಲಿ ನೋಡ್ತೀನಿ. ಐ ಹೋಪ್ ನಾನು ಇನ್ಮೇಲೆ ಕನ್ಸಿಸ್ಟೆಂಟಾಗಿ ವ್ಲಾಗ್ ಮಾಡ್ತೀನಿ ಅಂತ. ಸೊ ಸಿ ಯು ಆಲ್, ಟೇಕ್ ಕೇರ್, ಬಾಯ್. ನಾನು ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟಿದೆ. ಅವತ್ತು ಈವ್ನಿಂಗು ಹಬ್ಬದ ದಿನ ನನ್ನ ತಮ್ಮನೂ ನಮ್ಮ ಮನೆಗೆ ಬಂದರೆ ಅವನು ಮೊಬೈಲ್ ನೋಡ್ಕೊಂಡೇ ಕೂತಿರ್ತಾನೆ ಯಾವಾಗಲೂ. ಅದಕ್ಕೆ ಅವ್ನಿಗೆ ಈ ಥರ ಸುಮ್ಮನೆ ಕಾಟ ಕೊಡ್ತಾ ಇರ್ತೀನಿ. ಓಕೆ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್, ಬಾಯ್.